ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ಆಗಿದೆಯಂತೆ. ಈ ಮಾತನ್ನ ಹೇಳಿರೋದು ಖುದ್ದು ಡಿಸಿಎಂ ಡಿಕೆ ಶಿವಕುಮಾರ್. 17ನೇ ಪಾಯಿಂಟ್ನಲ್ಲಿ ಶೋಧ ಶುರುವಾಗ್ತಾ ಇದ್ದಂತೆ ಸದನದಲ್ಲಿ ಆ ವಿಚಾರ ಮಾರ್ದನಿಸಿದ್ದು ಡಿಕೆ ಶಿವಕುಮಾರ್ ಹೇಳಿಕೆ ಬಹಳ ಕುತೂಹಲಕ್ಕೂ ಕಾರಣ ಆಗಿದೆ. ಹದಿಮೂರು ಮುಗಿತು, ಇಂದು 17ನೇ ಜಾಗ ಗುರುತು. 3.5 ಗಂಟೆ ಶೋಧ, ಬರಿಗೈಯಲ್ಲಿ ವಾಪಸ್. 100 ಶವ ಹೂತಿದ್ದೀನಿ, ಅವನ್ನ ನಾನು ತೋರಿಸ್ತೀನಿ ಅಂತ 13 ಜಾಗಗಳನ್ನ ಗುರುತಿಸಿದ್ದ ಮಾಸ್ಕ್ ಮ್ಯಾನ್ ಬರುಬರುತ್ತಾ ಜಾಗಗಳ ಸಂಖ್ಯೆ ಕೂಡ ಹೆಚ್ಚಿಸ್ತಾ ಹೋಗ್ತಿದ್ದಾನೆ. 15ನೇ ದಿನವಾದ ಇಂದು ಧರ್ಮಸ್ಥಳದ ಕನ್ಯಾಡಿಯ ನೇತ್ರಾವತಿ ನದಿ ತೀರದ ಅರಣ್ಯದಂಚಿನಲ್ಲಿ ಪಾಯಿಂಟ್ ನಂಬರ್ 17 ಗುರುತಿಸಲಾಗಿದೆ. ಎಸ್ಐಟಿ ಮತ್ತು ಎಸಿ ಸ್ಟೆಲ್ಲಾ ವರ್ಗೀಸ್ ಸಮ್ಮುಖದಲ್ಲಿ 3.5 ಗಂಟೆ ಶೋಧ ನಡೆಸಿದ್ರೂ ಏನೂ ಸಿಗ್ಲಿಲ್ಲ. ಧರ್ಮಸ್ಥಳ ಸುತ್ತಮುತ್ತ 100 ಹೆಣಗಳನ್ನು ಹೂತಾಕಿದ್ದೀನಿ ಅಂತ ಹೇಳಿ ಅನಾಮಿಕ ದೂರುದಾರ ಏನು ತಪ್ಪನ್ನು ಒಪ್ಕೊಂಡಿದ್ದ ಆ ಒಂದು ಶೋಧ ಕಾರ್ಯಾಚರಣೆ ಇವತ್ತು 15ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಒಂದು ಭಾಗದಲ್ಲಿ ಈಗ ಹೋಗಿದ್ದಾರೆ. ಇಲ್ಲಿ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಪ್ರದೇಶ ಇರುವಂತದ್ದು. ಎಸಿ ಸ್ಟೆಲ್ಲಾ ವರ್ಗೀಸ್ ಇನ್ನೂ ಬಂದಿಲ್ಲ. ಇನ್ನು ಧರ್ಮಸ್ಥಳದಲ್ಲಿ 1987ರಿಂದ 2025ರವರೆಗೆ 279 ಅಪರಿಚಿತ ಮೃತದೇಹಗಳ ವಿಲೇವಾರಿ ಮಾಡಲಾಗಿದೆ ಅಂತ ಗ್ರಾಮ ಪಂಚಾಯಿತಿ ಕಚೇರಿಯವರು ಎಸ್ಐಟಿಗೆ ಮಾಹಿತಿ ನೀಡಿದ್ದಾರೆ. 219 ಗಂಡು, 46 ಹೆಣ್ಣು, ಲಿಂಗ ಪತ್ತೆಯಾಗದ 13 ಮೃತದೇಹಗಳಿವೆ ಅಂತ ಹೇಳಲಾಗಿದೆ. 1987ರಿಂದ 2025ನೇ ಮಾರ್ಚ್ವರೆಗೂ 279 ಗುರುತು ಪತ್ತೆಯಾಗದ ಮೃತದೇಹಗಳನ್ನು ವಿಲೇವಾರಿ ಮಾಡಿದ್ದೀವಿ ಅಂತ ಹೇಳಿ ಈಗ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಎಸ್ಐಟಿಗೆ ಹೇಳಿರುವಂತದ್ದು. ಟಿವಿನೆಟ್ ಜೊತೆ ಮಾತನಾಡಿದ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಕೇಶವ್ ಗೌಡ, ಕಾನೂನು ಪ್ರಕ್ರಿಯೆ ನಡೆಸಿ ಹೆಣ ಹೂತು ಹಾಕಿರೋದು ಸತ್ಯ ಎಂದಿದ್ದಾರೆ. ಎಷ್ಟೋ ಸಂದರ್ಭಗಳಲ್ಲಿ ಆ ಹೆಣಗಳನ್ನು ಎಬ್ಬಿಸಿ ಉತ್ಖನನ ಮಾಡಿ ಕಳಿಸಿಕೊಟ್ಟದಿದೆ. ಐಡೆಂಟಿಫೈ ಆದಾಗ ಫೋಟೋ ನೋಡಿಯೋ, ಏನಾದರೂ ಟೈಲರ್ನ ಮೇಲೆ ಇದು ಅಂಗಿಯಲ್ಲಿರುವಂಥ ಶರ್ಟಲ್ಲಿರುವಂಥ ಹಿಂದಿನ ಸ್ಟಿಕ್ಕರ್ ನೋಡಿಯೋ, ಮತ್ತು ಅವನ ಚೀಟಿ ಆಧಾರದಲ್ಲಿ ಅಥವಾ ಏನಾದರೂ ಬಿಲ್ಗಳಿದ್ದಾಗ, ಟಿಕೆಟ್ ಇದ್ದಾಗ, ಎಲ್ಲಿಂದ ಬಂದದ್ದು ಏನು ಬಸ್ ಟಿಕೆಟ್ ಎಲ್ಲಿದ್ದಾಗ ಅಂಥದ್ದು ಎಷ್ಟೋ ಪ್ರಕರಣಗಳಿದ್ದಾವೆ. ಧರ್ಮಸ್ಥಳದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆ. ಇವತ್ತು ಬೆಂಗಳೂರಲ್ಲಿ ಮಾತನಾಡಿರೋ ಡಿಸಿಎಂ ಡಿಕೆ ಧರ್ಮಸ್ಥಳ ಪ್ರಕರಣದಲ್ಲಿ ಬಹಳ ದೊಡ್ಡ ಷಡ್ಯಂತ್ರ ನಡೆದಿದೆ ಎಂದಿದ್ದಾರೆ. ಇದು ಯಾರ ಷಡ್ಯಂತ್ರ ಅಂತ ಹೇಳಲ್ಲ, ಆದ್ರೆ ಕಪ್ಪು ಚುಕ್ಕೆ ತರಲು ನೋಡ್ತಿದ್ದಾರೆ ಅಂದ್ರು. ದೊಡ್ಡ ಷಡ್ಯಂತ್ರ ನಡೆದಿದೆ. ಇದೊಂದು ದೊಡ್ಡ ಷಡ್ಯಂತ್ರ. ಇದು ನಾನು ಯಾರ್ದು ಅಂತ ನಾನು ಹೇಳುದಿಲ್ಲ. ಇದೊಂದು ದೊಡ್ಡ ಷಡ್ಯಂತ್ರನೇ. ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ಪು ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ. ನನಗೆ ಗೊತ್ತಿದೆ. ಐ ನೋ ದಿ ಎಂಟೈರ್ ಡೀಟೇಲ್ ವಾಟ್ ಈಸ್ ನನಗೂ ಗೊತ್ತಿದೆ. ಬರೀ ಪುಟ್ಟಿ ಖಾಲಿ ಟ್ರಂಕೆ ಅದು ಕೇಸು, ಏನು ಇಲ್ಲ. ಅದು ಸದ್ದು ಜಾಸ್ತಿ ಮಾಡ್ತಾ ಇದೆ ಅಷ್ಟೇ. ಮೀಡಿಯಾದಲ್ಲಿ ಏನು ಮಾಡೋದು, ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾ, ಇದು ಯೂಟ್ಯೂಬರ್ಸು ಅವರೆಲ್ಲ ಅವ್ರದ್ದೇ ಆದಂಥ ಒಂದು ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ. ಅದರಿಂದ ನಾನೇನು ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಭಾಳ ಅನ್ಯಾಯ ಅಂತೂ ಅವ್ರಿಗಾಗಿದೆ. ಸದನದಲ್ಲಿ ಮತ್ತೆ ಮಾರ್ದನಿಸಿದ ಧರ್ಮಸ್ಥಳ ಕೇಸ್. ಇವತ್ತು ಕೂಡ ವಿಧಾನಸಭೆಯಲ್ಲಿ ಧರ್ಮಸ್ಥಳ ಕೇಸ್ ಮಾರ್ದನಿಸಿತು. ನಿಯಮ 69ರ ಅಡಿ ವಿಧಾನಸಭೆಯಲ್ಲಿ ಚರ್ಚೆ ಆರಂಭಿಸಲು ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರಸ್ತಾಪಿಸಿದ್ರು. ಆಗ ಮಧ್ಯಪ್ರವೇಶಿಸಿದ ಗೃಹ ಸಚಿವ ಪರಮೇಶ್ವರ್ ತನಿಖೆಗೆ ಧಕ್ಕೆ ಬರೋ ರೀತಿ ಮಾತನಾಡಬೇಡಿ ಅಂತ ಮನವಿ ಮಾಡಿದ್ರು. ಮಾತಾಡೋದು ಬೇಡ ಅಂತ ಹೇಳೋದಿಲ್ಲ, ಆದ್ರೆ ನಿಮ್ಮಲ್ಲಿ ಮಾತಾಡುವಂತದ್ದು ಯಾವುದು ಕೂಡ ಇನ್ವೆಸ್ಟಿಗೇಷನ್ಗೆ ತೊಂದರೆ ಆಗದ ರೀತಿಯಲ್ಲಿ ತಾವು ಮಾತಾಡಬೇಕು ಅಷ್ಟೇ ನಾನು ಕೇಳೋದು. ವಿಪಕ್ಷ ನಾಯಕ ಅಶೋಕ್ ಮಾತಾಡಿ, ಮಾಸ್ಕ್ ಮ್ಯಾನ್ ಕೊಳ್ಳೇಗಾಲ ಮೂಲದ ಚಿನ್ನಯ್ಯ ಅನ್ನೋನು, ಆತ ಮತಾಂತರಗೊಂಡಿದ್ದಾನೆ ಅಂತ ಜನ ಮಾತನಾಡ್ತಿದ್ದಾರೆ ಅಂತ ಸದನದಲ್ಲಿ ಹೇಳಿದ್ರು. ಜನ ಹೇಳ್ತಾ ಇದ್ರು ಅವನ ಯಾರು ಚೆನ್ನಯ್ಯ ಅಂತ ಹೇಳ್ತಾರೆ ಜನ. ಚಿನ್ನಯ್ಯ ಕೊಳ್ಳೇಗಾಲದವನು ಅಂತ ಹೇಳ್ತಾರೆ ಜನ. ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋ ಅಂತ ಹೇಳ್ತಾರೆ. ಮಾತಾಡ್ತಾ ಇದ್ದಾರೆ, ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ. ಅವನಿಗೆ ಮಾಸ್ಕ್ ಹಾಕಿ 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 ಅವನೊಂಥರ ಏನೋ ಸ್ಪೈಡರ್ ಮ್ಯಾನ್ ಥರ ಮಾಡಿಬಿಟ್ಟಿದ್ದೀರ.
ಇದೆಲ್ಲದರ ಮಧ್ಯೆ ಇದೀಗ 13 ವರ್ಷದ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕು ಕಾವಲಮುಡೂರು ಗ್ರಾಮದ ಹೇಮಾವತಿ ಕಾಣೆಯಾಗಿರೋ ಸುದ್ದಿ ಮತ್ತೆ ಸದ್ದು ಮಾಡಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಬಂದ ಹೇಮಾವತಿ ಕುಟುಂಬದವರು ಧರ್ಮಸ್ಥಳಕ್ಕೆಂದು ಹೋದ ಯುವತಿ ವಾಪಸ್ ಬಂದಿಲ್ಲ ಅಂತ ದೂರು ದಾಖಲಿಸಿದ್ದಾರೆ. ಅಶೋಕ್ ಜತೆ ಪೃಥ್ವಿರಾಜ್, ಟಿವಿ9 ಧರ್ಮಸ್ಥಳ.